ಮಗ ತೀರೋಗಿನೇ ಅದು ಎಮರ್ಜೆನ್ಸಿ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮಗ ತೀರೋಗಿನಿ ಸರ್ಕಾರ ಕೆಲಸ ಮಾಡೋಕ್ಕೆ ಎಲ್ಲರೂ ನನ್ನ ಯೂಸ್ ಮಾಡ್ಕೊಳ್ತಾರೆ ಅವ್ರ ಕೆಲಸಕ್ಕೆ. ಅಂದರೆ ನನ್ನನ್ನು ನಮ್ಮ ಅಣ್ಣ ತೀರೋಗಿನೂ ನಾನು ಬಂಧನಕಟ್ಟೆದಲ್ಲಿ ಇದ್ಕೊಬಿಟ್ಟೆ. ನಮ್ಮ ಅಣ್ಣ ಸ್ವಂತ ಅಣ್ಣ ತೀರೋಗ್ಬಿಟ್ಟು ಆ ಟೈಮಲ್ಲಿ ನನಗೆ ಬರೋಕ್ಕೆ ರಜೆ ಕೊಟ್ಟಿಲ್ಲ. ಹಾಯ್ ಹಲೋ ನಮಸ್ಕಾರ ದೇವ್ರುಗಳ, ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವ್ರುಗಳ ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೋತೀನಿ. ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲನೇ ಗೊತ್ತಿರ್ಬೋದು. ಇವಾಗ ಕಳೆದ ಒಂದು 10 ದಿವಸದ ಹಿಂದೆ ಒಂದು ಮೈಸೂರು ಗಜಪಯಣದು ಮೈಸೂರು ದಸರಾ ಆನೆಗಳ ಲಿಸ್ಟು ರಿಲೀಸ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಮುಖ್ಯ ವಿಷಯ ಅಂತ ಹೇಳಿದ್ರೆ, ನಮ್ಮ ವೀರಾದಿವೀರ AK-47 ಕ್ಯಾಪ್ಟನ್ ಅಭಿಮನ್ಯುವಿನ ದಸರಾದಿಂದ ಕೈ ಬಿಟ್ಟಿದ್ದಾರೆ. ಕೆಲವೊಂದು ರೀಸನ್ಗಳನ್ನ ಹೇಳಿ, ಅವನಿಗೆ ಏಜ್ ಆಗಿದೆ ಅಂತ. ಇಟ್ಸ್ ಓಕೆ, ತೊಂದರೆ ಏನಿಲ್ಲ, ಏನು ಪ್ರಾಬ್ಲಮ್ಸ್ ಇಲ್ಲ, ಆಯಿತು. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನುಂಟು ಫಾಲೋ ಮಾಡಲಿ. ಬಟ್ ಏನು ತಪ್ಪೇನು ಅಂತ ಅನಿಸೋದು ನಮಗೇನು ಅನ್ನಿಸ್ತಿದೆ ಅಂತ ಅಂದರೆ, ನೋಡಿ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ, ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅಭಿಮನ್ಯು ಕೊಟ್ಟಂಥ ಕೊಡುಗೆಗಳು ತುಂಬ ಅಪಾರವಾಗಿದೆ. ಇದನ್ನೆಲ್ಲ ನೋಡಿ ನಾವು ಕೇಳ್ಕೊತಿರೋದು ಏನು ಅಂದರೆ, ದಯವಿಟ್ಟು ಅಭಿಮನ್ಯುನ ಈ ಸಲ ಮೈಸೂರು ದಸರಾಕ್ಕೆ ಕರೆಸಿ ಒಂದು ಗೌರವಪೂರ್ವಕವಾಗಿ ವಿದಾಯವನ್ನು ಕೊಡಿಸಿ ಕಳಿಸಿಕೊಡಬೇಕು ಅಂತ ನಾವು ಕೇಳ್ತಿರೋದು ಅಷ್ಟೇ. ಅಭಿಮನ್ಯು ಮತ್ತು ವಸಂತಣ್ಣ ಮಾಡಿರುವಂಥ ಕೆಲಸಗಳು ತುಂಬಾ ಇದೆ. ಅದು ಅಷ್ಟಿಷ್ಟು ಅಂತಲ್ಲ, ಅದು ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅವರೊಂದು ಕೆಲವೊಂದು ವಿಡಿಯೋಗಳಲ್ಲಿ ಮಾತಾಡಿದ್ದಾರೆ. ಆ ಕೆಲವೊಂದು ಕ್ಲಿಪ್ಸ್ಗಳನ್ನ ನಾನು ತಗೊಂಡು ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಅದನ್ನು ಕೇಳಿ ನಿಮಗೆ ಏನು ಅನಿಸುತ್ತೆ ಅಂತ ನಿಮಗೇನೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ನಾವು ಮಾಡಿರೋ ಕೆಲಸಗಳು ಹೇಳ್ಕೊಂಡು ಹೋದ್ರೆ ಭಾಳ ದೊಡ್ಡದಾಗಿ ಕೆಲಸ ಇದೆ ಸರ್. ನಮ್ಮ ಅಣ್ಣ ತಿರೋಗಿನೂ ನಾನು ಬಂಧನಕಟ್ಟೆದಲ್ಲಿ ಇದ್ಕೊಬಿಟ್ಟೆ. ನಮ್ಮ ಅಣ್ಣ ಸ್ವಂತ ಅಣ್ಣ ತಿರೋಗ್ಬಿಟ್ಟು ಆ ಟೈಮಲ್ಲಿ ನನಗೆ ಬರೋಕ್ಕೆ ರಜೆ ಕೊಟ್ಟಿಲ್ಲ. ಆ ಟೈಮಲ್ಲಿ ಅಲ್ಲೇ ಕೆಲಸ ಮಾಡಿಸ್ಬಿಟ್ಟು ನಾನು ರಜಾನೇ ಹೋಗಿ ಕೇಳಿದೆ ಸಾಹೇಬ್ರುಗಳನ್ನ, ಸರ್ ರಜಾ ಕೊಡಿ, ಬೇಡಪ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಅದ್ರೂ ತೊಂದರೆ ಕೊಡ್ಬಿಟ್ಟು. ಇವನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ತುಂಬಾ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾವು ಕೇಳ್ತಿರೋದಷ್ಟೇ. ನಿಮಗೆ ಬೇಕಾದರೆ ನೀವು ಕನ್ಫರ್ಮೇಷನ್ಗೋಸ್ಕರ ನೀವು ಒಂದು ಡಾಕ್ಯುಮೆಂಟ್ರಿ ಮಾಡಿದ್ದಾರೆ, ವೈಲ್ಡ್ ಟಸ್ಕರ್ ಸಕ್ಕರೆ ಬೈಲು ಅಂತ. ಈ ಡಾಕ್ಯುಮೆಂಟ್ರಲ್ಲಿ ನೀವು ನೋಡ್ಬೋದು. ಅಲ್ಲಿ ವಸಂತಣ್ಣ ಅವರು ಮಾತಾಡಿದ್ದಾರೆ. ಅವರು ಪಟ್ಟಿರೋ ಕಷ್ಟಗಳು, ಅವರು ಬೆಳೆದು ಬಂದಂಥ ರೀತಿ, ಅವ್ರ ಲೈಫ್ ಸ್ಟೈಲು, ಅವರ ಮನದಾಳದ ಮಾತುಗಳು ಎಲ್ಲವೂ ಮಾತಾಡಿದ್ದಾರೆ. ನಿಮ್ಗೆ ಅದನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ನಾವು ಇಲ್ಲ ಈ ಥರ ಹೋರಾಡ್ತಿದ್ದೀವಿ, ಜನರೆಲ್ಲ ಈ ಥರ ಹೋರಾಡ್ತಿದ್ದಾರೆ. ಅಭಿಮನ್ಯುವಿನ ಅಭಿಮಾನಿಗಳಾಗಲಿ, ಆನೆ ಪ್ರೇಮಿಗಳಾಗಲಿ, ಇನ್ನೆಷ್ಟೋ ತುಂಬಾ ಜನರು ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಿದ್ದಾರೆ. ಇದು ಸುಮ್ಮನೆ ಅಲ್ಲ, ಇದು ಇವನು ಮಾಡಿರುವಂಥ ಕೆಲಸ, ಇವನು ಕೊಟ್ಟಿರುವಂಥ ಕೊಡುಗೆಗಳನ್ನೆಲ್ಲ ನೆನೆಸ್ಕೊಂಡು ಅದನ್ನು ತಿಳಿದು ಜನ ಎಷ್ಟೋ ಇದು ಮಾಡ್ತಿದ್ದಾರೆ. ದಯವಿಟ್ಟು ಅಭಿಮನ್ಯುವಿನ ಈ ಸರಿ ಮೈಸೂರು ದಸರಾಕ್ಕೆ ಕರೆಸಿ ಒಂದು ಸನ್ಮಾನ ಮಾಡಿ ಒಂದು ಗೌರವಪೂರ್ವಕವಾಗಿ ವಿದಾಯವನ್ನು ಕೊಡಿಸಿ ಕಳಿಸ್ಬೇಕು ಅಂತ ನಾವು ನಮ್ಮ ಮನಸಾರೆ ಕಳಕಳಿಯಾಗಿ ವಿನಂತಿಸಿಕೊಳ್ತಿರೋದು. ಅಭಿಮನ್ಯು ಆಗಲಿ, ವಸಂತಣ್ಣಾಗಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕಷ್ಟದ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಕೆಲವೊಂದು ಡಾಕ್ಯುಮೆಂಟ್ರಿಗಳನ್ನ ನೋಡಿ, ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಹಾಗೂ ಅದನ್ನು ನೋಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ. ಅಂದರೆ ಸರ್ಕಾರ ಕೆಲಸ ಮಾಡೋಕ್ಕೆ ಎಲ್ಲರೂ ನನ್ನ ಯೂಸ್ ಮಾಡ್ಕೊಳ್ತಾರೆ ಅವ್ರ ಕೆಲಸಕ್ಕೆ. ಅಂದರೆ ನನ್ನನ್ನು ಯಾರು ಯೂಸ್ ಮಾಡ್ತಾರೆ? ಈಗ ನಮ್ಮನ್ನ ಯಾರು ಅಧಿಕಾರಿಗಳೇ ತಿರುಗಿ ನೋಡಲ್ಲ ಸರ್. ಎಷ್ಟು ಕಷ್ಟಪಟ್ಟು ಕೆಲಸ ನಮ್ಮ ಕರ್ನಾಟಕನ ಉಳಿಸ್ಕೊಳ್ಳೋಣ, ನಮ್ಮ ಸರ್ಕಾರನ ಉಳಿಸ್ಕೊಳ್ಳೋಣ ಅಂತ ನಾವು ವಾದ ಮಾಡ್ತೀವಿ. ಅಂದರೆ ನಮ್ಮನ್ನ ತಿರುಗಿ ನೋಡೋರು ಯಾರಿಲ್ಲ. ನಾನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ರಜಾನೇ ಹಾಕ್ಕೊಂಡಿಲ್ಲ ಸರ್ ಇಷ್ಟವರೆಗಾಗಿ. ನಮ್ಮ ಮನೆಗೆ ಹೋಗಿ ನಾನು ಮಗ ತೀರೋಗಿನೇ ಅದು ಎಮರ್ಜೆನ್ಸಿ ಕೆಲಸ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಮಗ ತೀರೋಗಿನಿ ದಸರಾಗೆ ಅವತ್ತು ಆನೆ ಗಜಪಯಣಗೆ ನಿಲ್ಬೇಕಾಯ್ತು. ಅವತ್ತು ನನ್ನ ಮಗ ತೀರೋಗ್ಬಿಟ್ಟ, ಏನು ಮಾಡೋಕ್ಕಾಗಿಲ್ಲ, ಡ್ಯೂಟಿ. ನೋಡಿ, ಇನ್ನೂ ತುಂಬ ಕಷ್ಟಗಳನ್ನ ಅವ್ರು ಹೇಳ್ಕೊತಾರೆ. ನಾನು ಎಲ್ಲನೂ ಹಾಕಿಲ್ಲ, ಒಂದು 4-5 ಕ್ಲಿಪ್ಗಳನ್ನ ಮಾತ್ರ ಇಲ್ಲಿ ಆ್ಯಡ್ ಮಾಡಿರೋದು. ನನಗೂ ಸಖತ್ ಬೇಜಾರಾಗೋಯ್ತು. ನಿಮಗೆ ಈ ಥರ ಫುಲ್ ಅವ್ರದ್ದು ಹಿಸ್ಟ್ರಿ ಅಂತ ಹೇಳಿದ್ರೆ, ಅವರು ಆ್ಯಕ್ಚುಲಿ ಮೀಡಿಯಾದಲ್ಲಿ ಇಷ್ಟು ಮಾತಾಡಿರೋದು, ಇನ್ನು ಅವರ ಒಳಗಿಂದೇ ಮನಸ್ಸಲ್ಲಿ ಇನ್ನೆಷ್ಟು ಇರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ಅವರು ತುಂಬ ವಿಷಯಗಳನ್ನ ಹೇಳ್ಕೊಂಡಿಲ್ಲ, ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಎಲ್ಲ ವಿಷಯನ ಹೇಳ್ಕೊಳಕ್ಕಾಗಲ್ಲ ಅಂತ. ಹಾಗಾದರೆ ಅವರು ಇನ್ನೂ ಎಷ್ಟು ಕಷ್ಟಗಳನ್ನ ಅನುಭವಿಸಿರೋದಿಲ್ಲ ಹೇಳಿ. ಅದಕ್ಕೋಸ್ಕರ ನಾವು ಕೇಳ್ಕೊತಿರೋದು ಒಂದೇ ಒಂದು, ಅಭಿಮನ್ಯುವನ, ವಸಂತಣ್ಣನ ಈ ವರ್ಷ ಮೈಸೂರು ದಸರಾಕ್ಕೆ ಕರೆಸಿ ಅಂಬಾರಿ ಒರೆಸಿಲ್ಲ ಅಂದರೂ ಪರವಾಗಿಲ್ಲ, ಸುಮ್ಮನೆ ಜಸ್ಟ್ ವಾಕಿಂಗ್, ನಿಶಾನೆ ಆನೆಯಾಗಿ ವಾಕಿಂಗ್ ಮಾಡಿಸಿ ಇದೊಂದು ವರ್ಷ, ಆಮೇಲೆ ಅದ್ಧೂರಿಯಾಗಿ ಬೀಳ್ಕೊಡುಗೆ ಕೊಟ್ಟು ಕಳಿಸ್ಕೊಡಿ. 59 ವರ್ಷದಲ್ಲಿ ಅಭಿಮನ್ಯು ಎಷ್ಟು ಸ್ಪೀಡ್ ಇದ್ದಾನೆ, ಎಷ್ಟು ಆ್ಯಕ್ಟಿವ್ ಇದ್ದಾನೆ, ಅದೊಂದು ಸ್ಪ್ರಿಂಟಿಂಗು, ಒಂದು ರನ್ನಿಂಗ್ನ ನೋಡಿ. ಇದಕ್ಕೇ AK-47 ಅಂತ ಫೇಮಸ್ ಆಗಿರೋದು. ನೋಡಿ ಈ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ ಇವಾಗ.
ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಈ ವರ್ಷ ಅಭಿಮನ್ಯುನ ಮೈಸೂರು ದಸರಾಕ್ಕೆ ಕರೆಸೋ ತನಕನೂ ಎಲ್ಲರೂ ಸಪೋರ್ಟ್ ಮಾಡಿ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನಮಸ್ಕಾರ ದೇವರು.